ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಯಾವನ ಪಾದಕ್ಕೆ ನಾವು ಬಿದ್ದರ ಅವಿದ್ಯೆ ಕಾಮಕರ್ಮಗಳು ನಾಶವಾಗುತ್ತವೆಯೋ, ಸ್ವಾಭಾವಿಕವಾಗಿ ಅಂತರಂಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳ ಸ್ಫುರಣವಾಗುತ್ತದೆಯೋ ಅಂಥ ಸದ್ಗುರುವಿಗೆ ಶ್ರೀ ಗುರು ಅಂತ ಕರೀತಾರೆ. ಅಜ್ಞಾನ ಕಳೆಯುವಂಥ ಗುರುವಿಗೆ ಶ್ರೀ ಗುರು ಅಂತ ಕರೀತಾರೆ. ಪಾಪವನ್ನು ಕಳೆಯುವಂಥ ಗುರುವಿಗೆ ಶ್ರೀ ಗುರು ಅಂತ ಕರೀತಾರೆ. ವಾಸನೆಗಳನ್ನು ಕೆಡಿಸುವಂಥ ಗುರುವಿಗೆ ಶ್ರೀ ಗುರು ಅಂತ ಕರೀತಾರೆ. ಶ್ರೀ ಗುರು ಇರಬೇಕೇ ವಿನಃ ಮತ್ತೊಂದು ಗುರು ಇರಬಾರ್ದು. 17 ನಮನ, 24 ನಮನ, 32 ನಮನ, 8 ಇವೆಲ್ಲ ಇದ್ರೆ ಕೆಲಸ ಕೊಡಂಗಿಲ್ಲ. ಅವ ಶ್ರೀ ಗುರು ನಿನ್ನ ಹಣೆ ಬರಕ್ಕೆ ಸಿಕ್ಕಿರಬೇಕು. ಅವಿದ್ಯಾ ಕಾಮಕರ್ಮಗಳು ನಾಶ ಆಗಿರಬೇಕು. ನಿನ್ನ ಜನ್ಮ ಧನ್ಯ ಆಗಿರಬೇಕು. ಅದೇ ಮಾತನ್ನು ಬಹಳ ಸುಂದರವಾಗಿ ಷಣ್ಮುಖ ಶಿವಯೋಗಿಗಳು ಪರುಷ ಲೋಹದಂತೆ ಮಾಡಿತ್ಯನ್ನ ಶ್ರೀ ಗುರುವಿನ ಉಪದೇಶ, ಉರಿ ಉಂಡ ತೃಣದಂತೆ ಮಾಡಿತ್ಯನ್ನ ಶ್ರೀ ಗುರುವಿನ ಉಪದೇಶ, ಕರ್ಪೂರದ ಜ್ಯೋತಿಯಂತೆ ಮಾಡಿತ್ಯನ್ನ ಶ್ರೀ ಗುರುವಿನ ಉಪದೇಶ, ಕೀಡಿ ಕುಂಡಲಿಯಂತೆ ಮಾಡಿತ್ಯನ್ನ ಶ್ರೀ ಗುರುವಿನ ಉಪದೇಶ, ವಾರಿಕಲ್ಲ ಪುತ್ತಳಿ ಅಪ್ಪುವ ನೊಡಗೂಡಿದಂತೆ ಮಾಡಿತ್ಯನ್ನ ಅಖಂಡೇಶ್ವರ ನಿಮ್ಮ ವಚನೋಪದೇಶ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರ. ಶ್ರೀ ಗುರು ಇದ್ದ ಅಂದ್ರೆ ಏನು ಮಾಡ್ತಾನ ಅಂದ್ರೆ, ಹ್ಯಾಗ ಪರುಷಮಣಿ ಲೋಹದ ಲೋಹತ್ವವನ್ನು ಕಳೆದು, ಕಬ್ಬಿಣದ ಕಬ್ಬಿಣತನವನ್ನು ಕಳೆದು ಅದಕ್ಕೆ ಬಂಗಾರ ಹೆಂಗ ಮಾಡ್ತದೋ ಹಂಗ ಶ್ರೀ ಗುರು ನಿನ್ನ ಅಜ್ಞಾನವನ್ನು ಕೆಡಿಸಿ ನಿನಗೆ ಬ್ರಹ್ಮನನ್ನಾಗಿ ಮಾಡ್ತಾನ. ನಿನಗೆ ಬ್ರಹ್ಮ ಮಾಡುವಂಥ ತಾಕತ್ತಿರಬೇಕು. ಗುರುಪಾದಕ ಶರಣಾಗಿರಬೇಕು. ಬ್ರಹ್ಮ ಭಾವದೊಳಗೆ ತೇಲಾಡ್ತಿರಬೇಕು. ಗುರುಪಾದಕ್ಕೆ ಬಂದಿರಬೇಕು. ಪಾಪದಿಂದ ಮುಕ್ತ ಆಗಿರಬೇಕು. ಗುರುವಿನ ಪಾದಕ್ಕೆ ಬಂದಿರಬೇಕು. ಅಜ್ಞಾನ ಸುಟ್ಟು ಭಸ್ಮ ಆಗಿರಬೇಕು. ಹೃದಯದೊಳಗಿಂದ ಇಂಥ ಉದ್ಗಾರ ಬರಬೇಕು. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇಂಥ ಉದ್ಗಾರ ಯಾವಾಗ ಬರ್ತದ ಆವಾಗ ಶಿಷ್ಯನ ಜನ್ಮನೂ ಸಾರ್ಥಕ. ಅವನಿಗೆ ಉಪದೇಶ ಮಾಡಿರ್ತಕ್ಕಂಥ ಗುರುವಾದರೂ ಧನ್ಯ ಭಾವವನ್ನು ಪ್ರಕಟ ಮಾಡ್ತಾ ಇದ್ದಾನ. ಅದರ ಸಲುವಾಗಿ ಶ್ರೀಮನ್ ನಿಜಗುಣ ಶಿವಗಳು ಯಾರಿಗೆ ಮುಕ್ತಿ ಬೇಕಂತೀರಿ ಅವರು ಶ್ರೀ ಗುರುವನ್ನು ಆಶ್ರಯ ಮಾಡ್ರಿ. ಸಿದ್ಧಿ ಗುರು ಅಲ್ಲ, ಶ್ರೀ ಗುರುವನ್ನು ಆಶ್ರಯ ಮಾಡ್ರಿ. ಬಂಗಾರ ಕೊಟ್ಟ, ಬೆಳ್ಳಿ ಕೊಟ್ಟ, ತಾಯಿತ ಕೊಟ್ಟ, ಕರಿದಾರ ಕೊಟ್ಟ, ಲಿಂಬೆಕಾಯಿ ಮಂತ್ರಿಸ್ಕೊಟ್ಟ ಇವೆಲ್ಲ ಆಗು ಮಾತಲ್ಲ. ಶ್ರೀ ಗುರು ನಿನ್ನ ಅಜ್ಞಾನವನ್ನು ಕಳೀತಾನ. ಶ್ರೀ ಗುರು ನಿನ್ನ ಪಾಪವನ್ನು ಕೆಡಿಸ್ತಾನ. ಈ ರೀತಿ ಆಯಿತು ಅಂದ್ರೆ ಅವನ ಜನ್ಮಕ್ಕೆ ಎಣೆ ಇಲ್ಲ ಪ್ರಪಂಚದೊಳಗೆ. ಅದರ ಸಲುವಾಗಿ ಪುಣ್ಯಾತ್ಮರೇ, ಬಹಳ ಸುಂದರವಾಗಿ ನಾವು ಏನು ಪುಣ್ಯ ಮಾಡಿದೆವೋ, ಸಿದ್ಧಾರೂಢರ ಪರಂಪರೆ ಇದು ಜ್ಞಾನದ ಪರಂಪರ. ಭಗವಾನ್ ಶಂಕರಾಚಾರ್ಯರ ಅನಂತರದಲ್ಲಿ ಭಾಳ ಮುಂದೆ ಬಂದಮೇಲೆ ಕರ್ಮಠರೇ ಎಲ್ಲ ಕಡೆ ತುಂಬಿ ಹೋಗಿರ್ತಕ್ಕಂಥ ಸಮಯದೊಳಗೆ ಸದ್ಗುರು ಸಿದ್ಧಾರೂಢ ಭಗವಂತನ ಅವತಾರ ಆಗ್ತದೆ. ಸದ್ಗುರು ಸಿದ್ಧಾರೂಢ ಭಗವಂತನ ಅವತಾರ ಆಗಿ ಜಾತಿ, ಕುಲ, ಗೋತ್ರ, ಮೇಲು ಕೀಳು ಮತ್ತೊಂದು ಮಗದೊಂದು ಯಾವುದನ್ನ ನೋಡಲಾರ್ದೇನೆ ಮೋಕ್ಷಾಪೇಕ್ಷೆಗೆ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ ಅನ್ನುವಂಗ ಕೇವಲ ತತ್ವಜ್ಞಾನವನ್ನು ಉಪದೇಶ ಮಾಡಿ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ ಏನೊಂದನ್ನು ನೋಡಲಾರ್ದೇನೆ ಹೃದಯದೊಳಗೆ ತತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಸದ್ಗುರು ಸಿದ್ಧಾರೂಢಪ್ಪನವರಿಗೆ ಸಲ್ತದ. ಸಿದ್ಧಾರೂಢರಂಥ ಮಹಾತ್ಮರು ಸಿಗದ ಭಾಳ ದುರ್ಲಭದ ಪ್ರಪಂಚದೊಳಗೆ. ಮಹಾತ್ಮರು ಭಾಳ ಮಂದಿ ಇದ್ದಿರಬೇಕು, ಗುರುಗಳು ಭಾಳ ಮಂದಿ ಇದ್ದಿರಬೇಕು. ಸಿದ್ಧಾರೂಢರಂಥ ಮಹಾತ್ಮರು ಪ್ರಪಂಚದೊಳಗೆ ಸಿಗುವುದು ಭಾಳ ದುರ್ಲಭದ. ಅದರ ಸಲುವಾಗಿ ಶಾಸ್ತ್ರದೊಳಗೆ ಘಂಟಾಘೋಷವಾಗಿ ಮಹಾನುಭಾವರು ನಮ್ಗೆ ಹೇಳ್ಕೊಂಡು ಬರ್ತಾ ಇದಾರ. ನೀನು ನಿನ್ನ ಬದುಕಿನೊಳಗೆ ಸದ್ಗುರುವನ್ನು ಆಶ್ರಯಿಸು, ಶ್ರೀ ಗುರುವನ್ನು ಆಶ್ರಯಿಸಿ ನಿನ್ನ ಜನ್ಮವನ್ನು ಧನ್ಯ ಮಾಡ್ಕೊ ಅಂತ ಹೇಳ್ತಾ ಇದಾರ. ಆ ರೀತಿ ಸದ್ಗುರು ಸಿದ್ಧಾರೂಢಪ್ಪನವರ ಆಶೀರ್ವಾದ ಮಾಡಲಿ ಅಂತ ಗುರುಚರಣದಲ್ಲಿ ಪ್ರಾರ್ಥಿಸಿ ಮಾತಿಗೆ ವಿರಾಮ. ಗುರುದೇವ.